ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೊಸ ಯೋಜನೆಗೆ ಕೈ ಹಾಕಿದೆ. ಸದ್ಯ ಬಿಆರ್ಟಿಎಸ್ ವ್ಯವಸ್ಥೆ ಬಹುಪಾಲು ರಸ್ತೆಯನ್ನ ಆಕ್ರಮಿಸಿಕೊಳ್ಳುತ್ತಾ ಇದೆ. ಸುಮಾರು 30ಕ್ಕೂ ಹೆಚ್ಚು ಸಿಗ್ನಲ್ಗಳನ್ನು ದಾಟಿ ಹೋಗಬೇಕಿದೆ. ಹೀಗಾಗಿ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಯಾವ ವ್ಯವಸ್ಥೆ ತರಬಹುದು ಅಂತ ಪ್ಲಾನ್ ರೂಪಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಫ್ರಾನ್ಸ್ಗೆ ಹೋಗಿ ಅಧ್ಯಯನ ಮಾಡಿ ಬಂದಿದ್ರು. ಅಲ್ಲಿನ ರೀತಿಯಲ್ಲೇ ಹೊಸ ವ್ಯವಸ್ಥೆ ಜಾರಿ ಮಾಡುವ ಸಂಬಂಧ ಸಿಎಂ ಸಿದ್ದರಾಮಯ್ಯ ಜೊತೆ ಸಭೆ ನಡೆಸಲಾಯಿತು. ಹೊಸ ವ್ಯವಸ್ಥೆಯಾದ ಎಲೆಕ್ಟ್ರಿಕ್ ರ್ಯಾಪಿಡ್ ಟ್ರಾನ್ಸಿಸ್ಟ್ ಯೋಜನೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಇದರಲ್ಲಿ 12 ಕಿಲೋಮೀಟರ್ ಎಲಿವೇಟೆಡ್ ಇರಲಿದ್ದು ಸಬ್ವೆ ನಿರ್ಮಾಣ ಮಾಡಲಾಗ್ತಾ ಇದೆ. ಒಂದು ದಿನದಲ್ಲಿ ಸರಿಸುಮಾರು 4 ಲಕ್ಷ ಜನ ಸಂಚಾರ ಮಾಡುವ ವ್ಯವಸ್ಥೆ ಇದಾಗಿದೆ. ಈ ವ್ಯವಸ್ಥೆ ಜಾರಿಯಿಂದ ಬಹುತೇಕ ಅವಳಿ ನಗರಗಳಲ್ಲಿ ಸಂಚಾರಿ ದಟ್ಟಣೆ ಕಡಿಮೆ ಆಗಲಿದೆ. ಹುಬ್ಬಳ್ಳಿ ಧಾರವಾಡವನ್ನು ಮಾದರಿ ನಗರ ಮಾಡುವಲ್ಲಿ ಸಹಕಾರಿ ಆಗಲಿದೆ. ಈ ಯೋಜನೆಗೆ ಸುಮಾರು 6,000 ಕೋಟಿ ಖರ್ಚಾಗಬಹುದು ಅಂತ ಅಂದಾಜಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಯೋಜನೆಯ ಬಗ್ಗೆ ಸಿಎಂಗೆ ವಿವರಿಸಿದರು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರ ಎದುರುಗಡೆ ನಾವು ಕಳೆದ 1 ತಿಂಗಳಿಂದಗಡೆ ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು, ಲೇಟ್ ಆಯಿತು. ಈ BRTS ಸಮಸ್ಯೆ ಏನಿದೆ ಹುಬ್ಬಳ್ಳಿ ಧಾರವಾಡದು, ಸಾರ್ವಜನಿಕರು ಇದನ್ನು ನಮಗೆ ಚೇಂಜ್ ಮಾಡಿ ಅಂತಕ್ಕಂಥದ್ದು ಒಂದು ವಾದ. ಯಾಕಂತಂದರೆ ಸುಮಾರು BRTS ಸುಮಾರು 75% 80% ಆಫ್ ರೋಡ್ ಸ್ಪೇಸ್ ತೊಗೊಳ್ತಾ ಇದೆ. ಮಿಕ್ಸ್ಡ್ ಟ್ರಾಫಿಕ್ಕು 4 ಲಕ್ಷ ಇದ್ದು ಸುಮಾರು 25% 30% ಜಾಗ ತೊಗೊಳ್ತಾ ಇದೆ. ಸುಮಾರು BRTSನಲ್ಲಿ 1,40,000 ಜನ ಏನು ಪ್ರಯಾಣ ಮಾಡ್ತಿದ್ದಾರೆ, ಅದು 75% ಸ್ಪೇಸ್ ತೊಗೊಳ್ತಾ ಇದೆ. 36 ಸ್ಟೇಷನ್ಗಳಿದ್ದಾವೆ, ಸುಮಾರು 33 ಸಿಗ್ನಲ್ಗಳಿದ್ದಾವೆ. ಹಿಂಗಾಗಿ ಸಾರ್ವಜನಿಕರಿಗೆ ಹಲವಾರು ತೊಂದರೆ ಆಗ್ತಾ ಇರತಕ್ಕಂಥದ್ದು ಭಾಳ ವರ್ಷದಿಂದ ಕಂಡು ಬಂದಿದೆ. ಹಂಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಮಗೆ ಭಾಳಷ್ಟು ಒತ್ತಡ ಇದ್ದಂಥ ಸಂದರ್ಭದಲ್ಲಿ ನಾನೇ ಸ್ವತಃ ಸ್ವಿಟ್ಜರ್ಲ್ಯಾಂಡ್ ಫ್ರಾನ್ಸಿಗೆ ಹೋಗ್ಬಿಟ್ಟು ಈ ಸಿಸ್ಟಮ್ನ ಯಾವ ರೀತಿ ಅಡಾಪ್ಟ್ ಮಾಡ್ಬೋದು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಂಗಾಗಿ ಭಾಳಷ್ಟು ಬಾರಿ ತಮ್ಮ ಎದುರಿಗೆ ಹೇಳಿದ್ದೇನೆ. ಈಗ LRT ಸಿಸ್ಟಮ್ ಅಂದರೆ ಲೈಟ್ ರೈಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ. ಇದು ಒಂದು ಬಸ್ಸು ಸುಮಾರು 240 ಜನಕ್ಕೆ ಅದೇ ಟೈಮ್ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಸುಮಾರು 11.5 ಕಿಲೋಮೀಟ್ರಿಂದ 12 ಕಿಲೋಮೀಟ್ರ್ ಎಲಿವೇಟೆಡ್ ಆಗಿರ್ತದೆ. ಇನ್ನು ಎಲ್ಲ ಜಾಗದಲ್ಲಿ ಒಂಥರ ಸಬ್ಬೆ ಥರ ಮಾಡಿಬಿಡ್ತೀವಿ. ಇವತ್ತು ಸನ್ಮಾನ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.